ರೀ, ನಿಮಗೆ ಮೊದಲೇ ಗೊತ್ತಿತ್ತಾ ನನ್ನ ಮಗ ಇಲ್ಲಿಗೆ ಬಂದ್ಬಿಟ್ಟು ಈ ಹಳ್ಳಿನಲ್ಲವನೇ ಅಂತ ಹೇಳ್ಬಿಟ್ಟು ನಿಮಗೆ ಮೊದಲೇ ಗೊತ್ತಿತ್ತು ಅನ್ನಿಸುತ್ತಲ್ವಾ? ಊರೊಳಗಡೆ ಬರಬೇಡ ಅಂತ ಹೇಳ್ಬಿಟ್ಟು ಆ ಬಾಡಿಗಾರ್ಡ್ ಯಾಕೆ ಹೇಳ್ತಾವನೆ? ಊರೊಳಗಡೆ ಹೋದ್ರೆ ಏನಾಗುತ್ತೆ ಹೇಳಿ? ಯಾಕೆ ಊರೊಳಗಡೆ ಬರಬೇಡ ಬರಬೇಡ ಅಂತ ಹೇಳ್ತಿದ್ದಾನೆ? ಅಯ್ಯೋ! ನನ್ಗೇನೆ ಗೊತ್ತು. ನನಗೆ ಗೊತ್ತಿದ್ರೆ ನಾನೂನು ಹೇಳ್ತಾ ಇರ್ಲಿಲ್ವಾ? ನನಗೂ ಗೊತ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಏನು ಅಂತ ಗೊತ್ತಿಲ್ಲ. ನಾನು ತುಂಬಾ ನಿನ್ನೆ ಫೋರ್ಸ್ ಮಾಡಿದ್ದಕ್ಕೆ ಅವ್ನ ಬಾಡಿಗಾರ್ಡ್ ಹೇಳಿದ್ದ ಅಷ್ಟೇನೆ. "ಈ ಹಳ್ಳಿಯಲ್ಲಿದ್ದೀವಿ ಬನ್ನಿ ನಿಮ್ಮ ಹತ್ರ ಮಾತಾಡ್ತೀನಿ" ಅಂತ ಹೇಳಿ. ಅವನು ನನ್ನ ಮಗನ್ನೂ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾನೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ರೆ ಅವರೇ ಬರ್ತಾರೆ. ಈಗ ಊರೊಳಗಡೆ ಹೋಗ್ಬೇಡ ಅಂತ ಹೇಳಿದ್ಮೇಲೆ ಊರು ಆಚೆನೇ ಇರಬೇಕು ತಾನೇ. ನೋಡು, ನೀನು ಯಾಕೆ ಟೆನ್ಷನ್ ತಗೋತೀಯ ಸುಮ್ಮನೆನೆ? ನನ್ನ ಮಗ ಏನಂತ 420 ಕೆಲಸ ಏನು ಮಾಡಿರಲ್ಲ ಅಲ್ವಾ? ನೋಡೋಣ ಇರು. ಆದ್ರೂ ನೀವೇನೇ ಹೇಳಿ, ದಿಸ್ ಇಸ್ ಟೂ ಮಚ್. ನಾವು ಫಾರಿನ್ ಟ್ರಿಪ್ ಹೋಗ್ಬಿಟ್ಟು ಬರೋಷ್ಟೊತ್ತಿಗೆ ಈ ಥರ ಎಲ್ಲ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ನೋಡಿ. ಹಬ್ಬಬ್ಬಾ! ನನ್ನ ಮಗ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ ಅಂದರೆ ಫಾರಿನಲ್ಲಿದ್ದೀನಿ ಅಂತಾನೆ. ಯಾವ ಕಂಟ್ರಿಯಲ್ಲಿದ್ದೀನಿ ಅಂದರೆ ಏನೂ ಹೇಳಲೇ ಇಲ್ಲ. ಅವಾಗೆ ಡೌಟ್ ಬಂದಿದ್ದು ನನಗೆ, ಇಲ್ಲೇನೋ ಮಿಸ್ ಹೊಡಿತೈತೆ ಅಂತ. ಅಲ್ಲ, ಇರೋ ನಮ್ಮ ಮಗ ಮದುವೆ ಮಾಡ್ಕೊಳ್ತಿದ್ದಂಗೆ, ಏನು ಮಾಡ್ಕೊಳ್ತಿದ್ದಂಗೆ ಸುಮ್ಮನೆ ಅಬ್ಬೆ ಪಲಿ ಥರ ಓಡಾಡ್ಕೊಂಡವನೆ. ನಾವು ಅದನ್ನು ನೋಡ್ಕೊಂಡು ಸುಮ್ಮನೆ ಇದ್ದೀವಿ. ದಿಸ್ ಇಸ್ ಟೂ ಮಚ್. ಈ ಸಲ ಇವನ್ನ ಕರ್ಕೊಂಡೋಗಿ ಮೂಗ್ದಾರ ಹಾಕಿ ಕೂರಿಸ್ಬೇಕಷ್ಟೇನೆ. ಇಲ್ಲಾಂದರೆ ಹಿಂಗೆ ಹಾಳು ಮಾಡ್ಕೊಂಡು ಇರ್ತಾನೆ. ಹ್ಞೂ, ಏನೇ ಹೇಳಿ, ನಮ್ಮ ಮಕ್ಕಳಿಗಂತೂ ನಾವು ಒಳ್ಳೆ ಬುದ್ಧಿ ಕಲಿಸ್ಲೇ ಇಲ್ಲ. ಎಲ್ಲ ಇಂಥ ಬುದ್ಧಿನೇ ಕಲ್ತಿರೋದು ಇವರು. ಹಬ್ಬಬ್ಬಬ್ಬ! ನನ್ನ ಫ್ರೆಂಡ್ ಮಗಳೊಬ್ಳಿದ್ದಾಳೆ, ತುಂಬ ಚೆನ್ನಾಗಿದ್ದಾಳೆ. ಅವಳಿಗೆ ಕೊಟ್ಬಿಟ್ಟು ನನ್ನ ಮಗುನ, ಅಲ್ಲ ಅವಳೇ ನಮ್ಮ ಮನೆಗೆ ಸೊಸೆ ಕರ್ಕೊಂಬರ್ಬೇಕಷ್ಟೇ. ಬೇರೆ ದಾರಿ ಏನೂ ಇಲ್ಲ. ಹಾಂ, ಹಾಂ. ಇನ್ನೇನು ಬಂದಿದ್ದೀವಲ್ಲ ಮಗನ ಹತ್ರ, ಮಾತಾಡೋಣ ಬಿಡು. ನನ್ನ ಮಗ ಇಷ್ಟು ದಿನ ನನ್ನ ದುಡ್ಡು ನೋಡ್ಬಿಟ್ಟು ಮದುವೆ ಮಾಡ್ಕೋಬಾರ್ದು, ಅಂಥ ಹುಡುಗಿ ಇರಬೇಕು, ಇಂಥ ಹುಡುಗಿ ಇರಬೇಕು ಅಂತೇಳ್ಬಿಟ್ಟು ಇಷ್ಟುದ್ದ ಹೇಳ್ತಿದ್ದ. ಅಯ್ಯೋ! ನನಗೂ ಕೇಳಿ ಕೇಳಿ ಸಾಕಾಗೋಗ್ಬಿಟ್ಟೈತೆ. ಇನ್ನೂ ನಾವು ತಡ ಮಾಡಿದ್ರೆ ಅವನಂತೂ ಈ ಜನ್ಮದಲ್ಲಿ ಮದುವೆ ಆಗ್ತಾನೆ ಅನ್ನೋ ಯಾವ ನಂಬಿಕೆನೂ ನನಗಂತೂ ಇಲ್ಲ. ಏನೋ ನನಗೇನೋ ಮದುವೆ ಆಗಲ್ಲ ಅನಿಸ್ಬಿಡ್ತೈತೆ. ಹೆಂಗಾರ ಮಾಡಿ ನಿನ್ನ ಫ್ರೆಂಡ್ ಮಗಳಿಗೇನೆ ನನ್ನ ಮಗನ್ನ ಹೆಂಗೋ ಜೊತೆ ಜೋಡಿ ಮಾಡ್ಬಿಡೋಣ. ನೋಡು, ನೀನು ಈ ಸಲ ಹೋಗಿದ ತಕ್ಷಣ ಮಾತಾಡು. ಈಗ ನಿನ್ನ ಮಗನ ಹತ್ರ ಸ್ಟ್ರಿಕ್ಟಾಗಿ ಮಾತಾಡ್ಬಿಡು. ಇವನು ಸನ್ಯಾಸಿ ಏನಾದರೂ ಆಗೋಗ್ಬಿಟ್ರೆ ತುಂಬ ಕಷ್ಟ ಆಮೇಲೆ. ಮೇಡಮ್, ನಮಸ್ತೆ ಮೇಡಮ್. ಏನೋ ಮಾಡ್ತಾ ಇದೆಯಾ ಇಲ್ಲಿ? ನನ್ನ ಮಗ ಫಾರಿನಲ್ಲವನೇ, ಅಲ್ಲವನೇ, ಇಲ್ಲವನೇ ಅಂತ ನಾವು ಅಂದ್ಕೊಂಡಿದ್ರೆ, ಯಾವುದೋ ಇಲ್ಲಿ ಊರಲ್ಲಿ ವಿಲೇಜಲ್ಲಿ ಏನೋ ಮಾಡ್ತಿದ್ದಾನೆ ನಮ್ಮ ಮಗ. ಹಾಂ, ನನ್ನ ಮಗನ ಕರ್ಕೊಂಡು ಬಂದು ನೀನು ಇಲ್ಲಿ ಏನು ಮಾಡ್ತಾ ಇದೆಯಾ? ಎಲ್ಲಿ ನನ್ನ ಮಗ? ನಿನ್ನ ಜೊತೆನೇ ಕರ್ಕೊಂಡು ಬರ್ತೀನಿ ಅಂತ ಹೇಳ್ದೆ ತಾನೆ? ಎಲ್ಲಿ ನನ್ನ ಮಗ? ನಿಂಗೆ ನಾನು 1000 ಸಲ ಹೇಳಿದ್ದೀನಿ, ನನ್ನ ಮಗ ಎಲ್ಲಿದ್ರೂ ಅಲ್ಲಿ ನೀನು ಅಲ್ಲೇ ಇರಬೇಕು ಅಂತ ಹೇಳಿ. ಆದರೆ ನೀನು ತಿರುಗಾಡ್ತಾ ಇದೆಯಾ? ಎಲ್ಲಿ ನನ್ನ ಮಗ? ಅವರಿಗೆ ನೀವು ಬಂದಿರೋದು ಇನ್ನು ಈಗ ಹೇಳ್ದೆ. ಅವರು ಯಾಕೆ ಹೇಳಕ್ ಹೋದೆ ಹಂಗೆ ಹಿಂಗೆ ಅಂತೇಳಿ ನನ್ನೇ ಬೈತಾ ಇದ್ರು. ಏನು ಕೇಳಬೇಕಿತ್ತು ನೀನು ಹಂಗೆ ಹಿಂಗೆ ಅಂತ. ಆದರೂ ನಾನು ಪರವಾಗಿಲ್ಲ ಅಂತ ಕರ್ಕೊಂಡು ಬಂದಿದ್ದೀನಿ. ಬರ್ತಿದ್ದಾರೆ. ಬರ್ತೀನಿ ನೀನು ಹೋಗಿರು, ಅವರು ಒಬ್ಬರೇ ಇರ್ತಾರೆ ಅಂತ ಹೇಳಿ ಕಳಿಸಿದ್ರು. ಮೇಡಮ್, ನೀವು ತಲೆನೇ ಕೆಡಿಸ್ಕೊಬಿಡಿ. ಬಾಸ್ನ ನಾನು ತುಂಬ ಸೂಪರಾಗಿ ನೋಡ್ಕೊತಾ ಇದ್ದೀನಿ. ನೀವು ನೋಡಬೇಕು, ಈ ವಿಲೇಜಲ್ಲಿ ತುಂಬ ಕೂಲಾಗಿದ್ದಾರೆ. ಆಫೀಸ್ ಕೆಲಸನೂ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಿದ್ದಾರೆ ಆಫೀಸ್ ಕೆಲಸನೂ. ಹಾಗೆಯೇ ಮೀಟಿಂಗ್ಸು ಅದು ಇದು ಎಲ್ಲ ಇಲ್ಲಿಂದನೇ ಅಟೆಂಡ್ ಮಾಡ್ತಿದ್ದಾರೆ. ಏನೂ ತೊಂದರೆ ಇಲ್ಲ. ಏ, ಅದೆಲ್ಲ ಬಿಡು. ಇಲ್ಲಿ ಯಾಕೆ ಅವನೇನು ಫಸ್ಟ್ ಹೇಳು ನೀನು. ಅಲ್ಲಿ ಮೀಟಿಂಗ್ ಅಟೆಂಡ್ ಮಾಡೋದು, ಬಿಸ್ನೆಸ್ ನೋಡ್ಕೊಳ್ಳೋದು ಎಲ್ಲ ಮಾಮೂಲಿ. ಆದರೆ ಇವಾಗ ಇಲ್ಲಿಗೆ ಬಂದ್ಬಿಟ್ಟು ಯಾಕೆ ಅವನೇ ಒಬ್ಬರು ಏನು ಹೇಳ್ತಾ ಇಲ್ವಲ್ಲ ನೀವು? ಹಾಂ, ಏನು ಮಾಡ್ತಾವನೆ ಇಲ್ಲಿಗೆ ಬಂದು? ಇಲ್ಲಿ ಇರೋಂಥ ಅವಶ್ಯಕತೆ ತಾನೇ ಏನೈತೆ? ಹಾಂ, ಏನು ನಿನ್ನ ಬಾಡಿ ಗಾರ್ಡ್ ಇಕ್ಕಿರೋ ಅಂತ ಹೇಳ್ಬಿಟ್ಟು ಇಟ್ಟಿರೋದು ನಾವು ಸುಮ್ಮನೆ ವೇಸ್ಟ್ ಅನಿಸುತ್ತೆ. 1,00,000 ಕೊಟ್ಟಿಟ್ಟಿದ್ದೀವಿ, ಆದರೂ ಏನು ಪ್ರಯೋಜನನೇ ಇಲ್ಲ ನಿನ್ನಿಂದ. ಸರ್, ಬಾಸ್ ನಾನು ನೆರಳು ಥರ ಇರ್ತೀನಿ. ಎಲ್ಲೂ ಆ ಕಡೆ ಈ ಕಡೆ ಹೋಗಕ್ಕೆ ನಾನು ಬಿಡೋದೇ ಇಲ್ಲ. ಅಷ್ಟು ಪರ್ಫೆಕ್ಟಾಗಿ ನೋಡ್ಕೊತಾ ಇರ್ತೀನಿ ಬಾಸ್ನ. ಬಾಸ್ಗೊಂದು ಸೊಳ್ಳೆ ಕಚ್ಚಕ್ಕೂ ನಾನು ಬಿಡಲ್ಲ ಗೊತ್ತಾ? ಅಷ್ಟು ಪರ್ಫೆಕ್ಟಾಗಿ ನೋಡ್ಕೊತಾ ಇದ್ದೀನಿ ನಾನಿಲ್ಲಿ. ಹ್ಞೂ, ನನ್ನ ಮಗ ಬರಲಿ, ಯಾವ ಥರ ನೋಡ್ಕೊತಾ ಇದೆಯಾ ನೀನು ಅಂತ ನನ್ನ ಮಗನ ನೋಡಿನೇ ನಾನು ಹೇಳ್ತೀನಿ. ಹ್ಞೂ. ನೀವು ನಿಮ್ಮ ಮಗುನ ನೋಡಿದ ತಕ್ಷಣ ಫುಲ್ ಶಾಕಿಂಗ್ ಆಗೋಗ್ಬಿಡ್ತೀರಾ ಮೇಡಮ್. ಅಷ್ಟು ಚೆನ್ನಾಗಿ ರೆಡಿ ಆಗೋರಿ ಗೊತ್ತಾ ಸರ್? ಹಂಗೆ ಶಾಕ್ ಆಗೋಗ್ಬಿಡ್ತಾರೆ. ನಾನು ಹಾಕ್ತೀನಿ, ಅವನು ಹಾಕ್ತಾನ? ನೀವೇ ನೀವೇ ಮೇಡಮ್ ಆಗೋದು ನೀವೇ. ಆ, ಅದು ಬರ್ತಾರೆ ಇನ್ನೊಂದು 5 ನಿಮಿಷ. ಅದು ಸರಿ, ಊರೊಳಗಡೆ ಬರಬೇಡ ಅಂತ ಯಾಕೆ ಹೇಳಿದ್ದು? ಅದು ಬಾಸ್ ಬಂದ್ಮೇಲೆ ನೀವೇ ಕೇಳಬೇಕು. ಈ ಊರೊಳಗಡೆ ಬಂದರೆ ಏನಾಗ್ತದೆ ಅಂತ ನನಗೂ ಗೊತ್ತಿಲ್ಲ. ವಾವ್! ಮಾಮ್, ಡ್ಯಾಡ್ ಚೆನ್ನಾಗಿದ್ದೀರಾ? ಮಾಮ್, ನಿಮ್ಮನ್ನ ನೋಡಿ ತುಂಬ ಖುಷಿ ಆಯಿತು. ಫಾರಿನ್ ಟ್ರಿಪ್ ಹೇಗಿತ್ತು? ಸೂಪರ್ ಆಗಿತ್ತಾ? ನನಗೆ ಗೊತ್ತು ಬಿಡು, ಸೂಪರಾಗಿ ಎಂಜಾಯ್ ಮಾಡಿರ್ತೀರಾ ಅಂತ ಹೇಳಿ. ನೀವಂತೂ ಸೂಪರ್ ಡೂಪರಾಗಿ ಎಂಜಾಯ್ ಮಾಡಿರ್ತೀರಾ. ಫೋಟೋಸ್ ಎಲ್ಲ ನೋಡ್ತಾ ಇದ್ದೆ ನಾನು. ವಾಟ್ ಇಸ್ ದಿಸ್? ಮಗನೇ, ಏನೋ ಇದು? ನೀನೇನು, ನಿನ್ನ ಬಟ್ಟೆ ಏನು, ನಿನ್ನ ಸ್ಟೈಲ್ ಏನು? ಏನೋ ಇದು? ಯಾಕೋ ಹಿಂಗಿದ್ಯಾ? ಬಿಕಾರಿ ಥರ ಇದೆಯಲ್ಲ ನೀನು. ಏನೋ ಆಗೈತೆ ನಿನಗೆ? ಅಯ್ಯೋ, ನೀನು ಈ ಥರ ನೋಡ್ತಾ ಇದ್ರೆ ನನಗೆ ಟೆನ್ಷನ್ ಆಗ್ತೈತೆ. ಏನಾಗೋಗ್ಬಿಟ್ಟಿದ್ಯೋ ನಿನಗೆ, ಏನಾಗಿದೆಯೋ ಅಂತ ಹೇಳಿ ತುಂಬ ಟೆನ್ಷನ್ ಆಗ್ತೈತೆ. ಏನೋ ಆಯಿತು ನಿನಗೆ? ಯಾಕೋ ಈ ಉತ್ತರದಲ್ಲಿದೆಯಾ? ಅವ್ನು ನೋಡಿದ್ರೆ ಏನು ಹೇಳಲ್ಲ, ನೀನು ನೋಡಿದ್ರು ಏನು ಹೇಳ್ತಿಲ್ಲ. ಅಲ್ಲ ಕಣೋ, ನಿಮ್ಮ ಅಪ್ಪ ಅಮ್ಮ ನಾವಿದ್ದೀವಿ, ನಿನಗೆ ಇಂಥ ಗತಿಗೆ ನಿನಗೆ ಬರೋಕ್ಕೆ ಅದು ಹೆಂಗೋ ಸಾಧ್ಯ? ನಾವು ನೋಡ್ಕೊತಾ ಇರಲಿಲ್ವೇನೋ? ಯಾಕೋ ಈ ಥರ ಇದೆಯಾ? ಮಗನೇ, ಯಾಕೋ ಎಲ್ಲ ಮುಚ್ಚಿಕ್ಕಿದ್ಯಾ? ಏನಾಯ್ತು? ಇಲ್ಲಿಗೆ ಬಂದ್ಬಿಟ್ಟು ಏನು ಮಾಡ್ತಾ ಇದೀಯಾ? ಹಳ್ಳಿ ತಾನೇ, ಹಳ್ಳಿ ಒಳಗಡೆ ಬಂದ್ಬಿಟ್ಟು ಇಲ್ಲಿ ಏನೋ ಮಾಡೋ ಅಂಥದ್ದು ಏನೈತೆ? ನಿಮ್ಮಮ್ಮ ಕೇಳ್ತಿರೋದಕ್ಕೆ ಫಸ್ಟು ಆನ್ಸರ್ ಮಾಡು. ನನ್ನ ಮಗನ ಇಕ್ಕಿದ್ದೀನಲ್ಲ ಕೆಲಸಕ್ಕೆ, ವೇಸ್ಟ್ ನನ್ನ ಮಗುನ. ಅವನಿಂದ 10 ಪೈಸದ ಪ್ರಯೋಜನ ನಮ್ಗೆ ಇಲ್ದಿದ್ದಂಗೆ ಆಗೋಯ್ತು. ಏಯ್, ಏನೋ ಮಾಡ್ತಾವನಿಲ್ಲಿ? ಏಯ್ ಹೇಳು, ಇಲ್ಲ ಅಂದರೆ ನಾನಂತೂ ಸುಮ್ಮನೆ ಬಿಡಲ್ಲ.
ಅಮ್ಮ 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 ಸಮಾಧಾನ ಸಮಾಧಾನ ಸಮಾಧಾನ. ನೋಡು, ಇಲ್ಲಿ ನನಗೆ ಫ್ರೆಂಡ್ ಅಂತ ಒಬ್ಳಿದ್ಲು ಗೊತ್ತಾ ನಿನಗೆ, ಗೌರಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ನಲ್ಲ. ನನ್ನ ಕ್ಲೋಸ್ ಫ್ರೆಂಡ್ ಅಮ್ಮ, ತುಂಬ ಒಳ್ಳೆಯವಳು. ಒಂದು ಹುಡುಗನ ಲವ್ ಮಾಡ್ತಾವಳೆ. ಆಮೇಲೆ ಅವ್ನು ಸ್ವಲ್ಪ ಮೋಸ ಮಾಡ್ದ. ಆಮೇಲೆ ಮತ್ತೆ ಗಂಡ ಹೆಂಡ್ತಿ ಇಬ್ರು ಒಂದಾದ್ರು ಅಂತ ಹೇಳ್ಬಿಟ್ಟು ನಿನಗೆ ನಾನು ಯಾವಾಗೂನು ಲಾಸ್ಟ್ ಇಯರ್ ಎಲ್ಲ ಹೇಳ್ತಾ ಇದ್ನಲ್ವಾ, ಅದೇ ಆ ಹುಡುಗಿ ಬಗ್ಗೆನೇ ಹೇಳ್ತಾ ಇದ್ನಲ್ಲ. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ನಿಮಗೆ ನೆನಪಿರ್ಬೇಕಲ್ವಾ ನಿಮಗೆ? ಹಾಂ ಹಾಂ, ಹೇಳು ಹೇಳು, ನೆನಪೈತೆ. ಹಾಂ, ಅವ್ರ ಮನೆಗೇನೆ ಬಂದಿದ್ದೀನಿ. ಅದು ಅದು ಆ್ಯಕ್ಚುಲಿ ಏನು ಅಂದರೆ, ನನಗೆ ತುಂಬ ಆಸೆ ಇತ್ತು ಅಲ್ವಾ ಅಮ್ಮ. ನಾನು ಮದುವೆ ಅಂತ ಏನಾದರೂ ಆದರೆ ನನ್ನ ದುಡ್ಡು, ನನ್ನ ಬ್ಯೂಟಿ ಈ ಥರ ನೋಡ್ಬಿಟ್ಟು ಬರೋ ಹುಡುಗಿನ ನಾನು ಮದುವೆ ಮಾಡ್ಕೋಬಾರ್ದು. ಮದುವೆ ಅಂತ ನಾನೇನಾದರೂ ಮಾಡ್ಕೊಂಡ್ರೆ ನನ್ನ ಪ್ಯೂರಾಗಿ ಇಷ್ಟಪಡೋ ಅಂಥ ಹುಡುಗಿನೇ ಮದುವೆ ಮಾಡ್ಕೋಬೇಕು ಅಂತ. ಅದಕ್ಕೇನೆ ಅದು ಆ್ಯಕ್ಚುಲಿ ಅದು ಏನಾಯಿತು ಅಂದರೆ, ಬಾಸ್, ಫುಲ್ ವಿಷಯ ಹೇಳ್ಬೇಕು ಬಾಸ್. ನೀವು ಅರ್ಧಂಬರ್ಧ ಹೇಳಿದ್ರೆ ಅವ್ರಿಗೂ ಟೆನ್ಷನ್ ಆಗುತ್ತಲ್ಲ ಬಾಸ್. ಫುಲ್ ವಿಷಯ ಹೇಳ್ಬಿಡಿ ಬಾಸ್, ಸುಮ್ಮನೆ. ನೀವು ಶಾಸ್ತಿ ಮುಚ್ಚಿಟ್ಕೊಂಬೇಡಿ ಬಾಸ್. ಇಷ್ಟೇ ಆಗೋಗ್ಬಿಟ್ಟೈತಂತೆ. ಇನ್ನು ಸ್ವಲ್ಪ ಹೇಳಿದ್ರೆ ಏನೂ ಆಗಲ್ಲ ಬಾಸ್. ಸುಮ್ಮನೆ ನನ್ನ ಬಗ್ಗೆ ತಪ್ಪು ತಿಳ್ಕೊತಾರೆ ಸರ್ರು ಮೇಡಮು. ನೀವು ಒಂದ್ಸಲ ಹೇಳ್ಬಿಡಿ ಬಾಸ್. ಲೋ, ಅಂಥ ಹುಡುಗಿ ಸಿಗಲ್ಲ ಅಂತ ಗೊತ್ತು ತಾನೆ. ಅಂಥ ಹುಡುಗಿನೇ ಬೇಕು, ಅಷ್ಟೇ ಚೆನ್ನಾಗಿರಬೇಕು, ಇಷ್ಟೇ ಚೆನ್ನಾಗಿರಬೇಕು ಅಂತಂದರೆ ಅದೆಲ್ಲ ಆಗ್ದಿರೋ ಕೆಲಸ. ಯಾವುದೋ ಒಂದು ಹುಡುಗಿ ನಮಗೆ ತಕ್ಕನಾಗವಳ, ಅವಳ ಜೊತೆ ಆರಾಮಾಗಿರೋದು ಬಿಟ್ಟು ಇದೇನೋ ನಿನ್ನ ಕತೆ. ಸಿಕ್ಕವಳೆ ಅಮ್ಮ ನನಗೆ. ನನ್ನನ್ನು ಮಾತ್ರ ಇಷ್ಟಪಡೋ ಹುಡುಗಿ ಸಿಕ್ಕವಳೆ ಒಬ್ಳು. ನನ್ನ ಹತ್ರ ಏನೂ ಗೊತ್ತಿಲ್ಲ. ನಾನು ಫುಲ್ಲು ಝೀರೋ ಝೀರೋ ಝೀರೋ. ನಾನು ಕೂಲಿ ಮಾಡ್ತಾ ಇದ್ದೀನಿ ಅಂದ್ರೂ ಖುಷಿಯಾಗಿ ಒಪ್ಕೊಂಡು ಹೌದಾ ಆಯಿತು ಅಂತೇಳ್ಬಿಟ್ಟು ಖುಷಿಯಾಗವಳೆ ಗೊತ್ತಾ. ಅಂದರೆ ನಿನ್ನ ಮಾತಿನ ಅರ್ಥ ಏನು? ಅಯ್ಯೋ ಬಾಸ್, ನಂಗೆ ತಡ್ಕೊಳಕ್ಕಾಗಲ್ಲ ಬಾಸ್. ನೀವು ಒಳ್ಳೆ ನಿಧಾನಕ್ಕೆ ಸೀರಿಯಲ್ ಕತೆ ಹೇಳ್ದಂಗೆ ಹೇಳ್ತೀರಾ. ಮೇಡಮ್, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸರ್ಗೆ ಒಂದು ಹುಡುಗಿ ಇಷ್ಟ ಆಗ್ಬಿಟ್ಲು. ಅಂದರೆ ಸರ್ನ ದುಡ್ಡು ಗಿಡ್ಡು ನೋಡ್ಬಿಟ್ಟು ಏನು ಇಷ್ಟಪಟ್ಟಿಲ್ಲ. ಸರ್ ಹತ್ರ ದುಡ್ಡಿಲ್ಲ, ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ಕೊಂಡವಳೆ. ಅಂದರೆ ಅವಳು ಒಳ್ಳೆ ಸ್ವಲ್ಪ ಸಾವುಕಾರ ಮನೆತನದ ಹುಡುಗಿನೇನೆ. ಆದರೆ ನಮ್ಮ ಬಾಸ್ತು ಝೀರೋ, ಅವನ ಹತ್ರ ಏನೂ ದುಡ್ಡಿಲ್ಲ, ಕಾಸಿಲ್ಲ ಅಂತ ಗೊತ್ತಾದ್ರೂ ಆ ಹುಡುಗಿ ನಮ್ಮ ಬಾಸ್ನ ತುಂಬ ಇಷ್ಟಪಟ್ಟರು. ಅವಳಿಗಾಗ್ಲೇ ಗಂಡನ ಜೊತೆ ಡೈವರ್ಸ್ ಆಗೋಗ್ಬಿಟ್ಟೈತೆ. ಆದರೂ ನಮ್ಮ ಬಾಸು ಇದೇ ಹುಡುಗಿನೇ ಮದುವೆ ಮಾಡ್ಕೋಬೇಕು, ನನ್ನ ಹತ್ರ ಏನಿಲ್ಲ ಅಂತ ಹೇಳ್ಬಿಟ್ಟು ಒಪ್ಕೊಂಡವಳೆ ಅಂತ ಹೇಳ್ಬಿಟ್ಟು ಕೊನೆಗೂ ಇವರು ದೊಡ್ಡ ಮನಸ್ಸು ಮಾಡಿಬಿಟ್ಟು ನಿಮಗೂ ಹೇಳ್ತಿದ್ದಂಗೆ ಆ್ಯಕ್ಚುಲಿ ನನಗೆ ಗೊತ್ತಿತ್ತು. ನನಗೊಬ್ಬನಿಗೆ ಹೇಳ್ಬಿಟ್ಟು ಆ ಹುಡುಗಿನ ಮದುವೆ ಮಾಡ್ಕೊಂಬಿಟ್ಟವ್ರೆ. ಏಯ್, ಏನೋ ಮಾಡ್ತಾ ಇದೀಯಾ? ಮದುವೆನಂತೆ ಮದುವೆ, ಯಾರೋ ಗೊತ್ತು ಗುರಿ ಇಲ್ದಿರೋಳನ್ನ ಮದುವೆ ಮಾಡ್ಕೊಂಡು ಮದುವೆ ಆಗಿದ್ದೀನಿ ಅಂತ ಹೇಳ್ತಾ ಇದೀಯಾ? ಅದು ಈ ಕಿತ್ತೋಗಿರೋ ಸ್ಟೈಲಲ್ಲಿ ಇಟ್ಕೊಂಡು. ನೋಡು ಮಗನೆ, ಎಲ್ಲರೂ ಫ್ರಾಡುಗಳೇನೆ, ಎಲ್ಲರೂ 420ಗಳೇನೆ. ನೋಡು, ನನ್ನ ಮಾತು ಕೇಳು. ನೀನು ಯಾಕೆ ಯಾರೋ ಗೊತ್ತಿಲ್ದಿರೋಣ ಮದುವೆ ಮಾಡ್ಕೊಂಡು ಈ ಹಳ್ಳಿಯಲ್ಲಿದೆಯಾ? ಸರಿ, ಮದುವೆ ಮಾಡ್ಕೊಂಡಿದ್ದೇನೋ ಮುಗ್ದಾಯ್ತು. ಈಗಾದ್ರೂ ನಾನು ಸಾವುಕಾರ ಅಂತ ಹೇಳ್ಬಿಟ್ಟು ನಮ್ಮ ಬೆಂಗಳೂರು ಕರ್ಕೊಂಡು ಬರ್ಬೋದಲ್ವಾ? ಅದೇ ಹುಡುಗಿ ರಿಯಾಕ್ಷನ್ ನೋಡ್ತಾ ಇದ್ದೀನಿ. ಅಮ್ಮ ನಿನಗೆ ಯಾಕೆ ಇನ್ನೊಂದು 20 ಡೇಸ್ ಸುಮ್ಮನೆ ಇದ್ರೆ ನಾನೇ ಕರ್ಕೊಂಡು ಬರ್ತೀನಿ ತಾನೆ. ಇಷ್ಟು ದಿನನೇ ಕಾದಿದ್ಯಂತೆ, ಇನ್ನೊಂದು 20 ಡೇಸ್ ಕಾದ್ರೆ ಏನಾಗ್ತದೆ. ಅವಳಿಗೆ ಚೆನ್ನಾಗಿ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅವಳಿಗಲ್ಲ ಕಣಪ್ಪ ನೀನು ಸರ್ಪ್ರೈಸ್ ಕೊಟ್ಟಿದ್ದು ನನಗೂ ನಿಮ್ಮ ಅಮ್ಮಂಗೂ. ಈ ಥರ ಮಾಡ್ತೀಯ ಅಂತ ಅನ್ಕೊಂಡಿರಲಿಲ್ಲ. ಅಮ್ಮಂಗೂ ಅಪ್ಪಂಗೂ ಒಂದು ಮಾತು ಹೇಳ್ತಿದ್ದಂಗೆ ಯಾವುದೋ ಒಂದು ಹುಡುಗಿ, ಅದ್ರಾಗೂ ಡೈವರ್ಸ್ ಆಗಿರೋ ಹುಡುಗಿನ ಮದುವೆ ಮಾಡ್ಕೊಂಡ್ಬಿಟ್ಟಿದ್ಯಾ ಅಂತಂದರೆ ಏನೋ ಕಮ್ಮಿ ಆಗಿತ್ತು ನಿನಗೆ? ಹಾಂ, ಏನು ಕಮ್ಮಿ ಆಗಿತ್ತು ಹೇಳು? ಅಯ್ಯೋ ಮಾಮ್, ಡ್ಯಾಡ್ ಪ್ಲೀಸ್ ಕೂಲ್. ನಾನು ಹೇಳೋದು ಕೇಳಿ. ಹುಡುಗಿ ತುಂಬ ಒಳ್ಳೆಯವಳು. ನಾನು ತುಂಬ ಇಷ್ಟಪಟ್ಬಿಟ್ಟೆ ಹುಡುಗಿನ. ಅಂದರೆ ಈಗ ಕೆಟ್ಟವರಿದ್ದವ್ರು ಒಳ್ಳೆಯರಾಗ್ತಾರೆ, ಒಳ್ಳೆಯವರಿದ್ದವ್ರು ಕೆಟ್ಟವರಾಗ್ತಾರೆ. ನನಗೆ ಗೌರಿ ಮೇಲೆ ತುಂಬ ನಂಬಿಕೆ ಐತೆ. ಗೌರಿ ಹೇಳ್ದಂಗೆನೇ, ಗೌರಿ ನಾದಿನಿನೇ ಇವಳು. ಅವಳು ಹೇಳಿದ್ದು ಫಸ್ಟೆಲ್ಲ ಆ ಥರ ಮಾಡ್ತಿದ್ಲು, ಈ ಥರ ಮಾಡ್ತಿದ್ಲು ಅಂತ. ಆದರೆ ಇವಾಗ ತುಂಬ ಚೇಂಜ್ ಆಗೋಗ್ಬಿಟ್ಟವಳೆ. ಅಮ್ಮ, ನಾನು ಕೂಲಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಿದ್ರೂ ಹೌದು ಪರವಾಗಿಲ್ಲ, ನಾನು ನಿಮ್ಮ ಜೊತೆನೇ ಇರ್ತೀನಿ ಅಂತ ಒಪ್ಕೊಂಡವಳೆ. ಅವ್ರ ಅಪ್ಪಂದು ಆಸ್ತಿ ಐತೆ, ಒಂದು 20 ಎಕರೆ ಜಮೀನು ಐತೆ. ಆದ್ರೂ ನನಗೋಸ್ಕರ ಜಮೀನಲ್ಲಿ ಭಾಗನೂ ತಗೊಳ್ತಿದ್ದಂಗೆ ನನಗೋಸ್ಕರ ಅವಳೆ ಅಂದರೆ ಸುಮ್ಮನೆ ಅಲ್ಲ. ನೋಡಿ, ನಿಮ್ಗೆ ಯಾಕೆ ಇನ್ನೊಂದು 20 ಡೇಸ್ ಟೈಮ್ ಕೊಡಿ. 20 ಡೇಸಲ್ಲಿ ನಾನೇ ಬಂದ್ಬಿಡ್ತೀನಿ. ನಿಮ್ಮ ಸೊಸೆನ ಕರ್ಕೊಂಡು. ನೀವೇ ನೋಡಿರಂತೆ ನಿಮ್ಮ ಮುದ್ದಿನ ಸೊಸೆ ಹೆಂಗವಳೆ ಅಂತೇಳಿ. ಅಂದರೆ ಅವಳು ಚೆನ್ನಾಗವಳೆ, ಹೀರೋಯಿನ್ ಅಂತ ಹೇಳ್ತಿಲ್ಲ. ಅವಳ ಗುಣ, ಭಾವಣಿಗೆ ತುಂಬ ಚೆನ್ನಾಗೈತೆ. ನೀವು ಹೋಗಿ ಸುಮ್ಮನೆನೇ. ಏಯ್, ಸಾಕು ಮುಚ್ಚೋ ಬಾಯಿನ. ಮದುವೆ ಅಂತೂ ನನಗೆ ಹೇಳ್ದಿದ್ದಂಗೆ ಆಗಿದೆಯಾ? ಈಗ ಹುಡುಗಿ ನೋಡೋಕ್ಕೆ ಇನ್ನೂ 20 ದಿನ ಕಾಯಬೇಕು ಅಂತ ಹೇಳ್ತಾ ಇದೆಯಾ? ಹಾಂ, ಏನೋ ಇದೆಲ್ಲನೂ? ನಿನ್ನ ಸಂಸಾರ ನೀನು ಎಲ್ಲಿದೆಯಾ, ಏನು ಮಾಡ್ತಾ ಇದೆಯಾ ಒಂದು ಗೊತ್ತಿಲ್ಲ. ನಾನು ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಸ್ಟುಪಿಡ್ ಫೆಲೋ. ನಾನು ಇದೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ತೀನಿ ಅಂತ ಅನ್ಕೊಂಡಿದ್ಯಾ? ನಡಿ, ಅದು ಯಾವ ಹುಡುಗಿನ ಮದುವೆ ಮಾಡ್ಕೊಂಡಿದ್ಯೋ ನೋಡ್ಬೇಕು ನಾನು ಇವಾಗಲೇ. ನಡಿಯೋ. ಅಮ್ಮ, ಆ ಹುಡುಗಿಗೆ ನಾನು ರಿಚ್ ಇದ್ದೀನಿ ಅಂತ ಗೊತ್ತಿಲ್ಲ. ಗೊತ್ತಾದರೆ ಸುಮ್ಮನೆ ಎಡವಟ್ ಆಗ್ತೈತೆ. ನನ್ನ ಸರ್ಪ್ರೈಸ್ ಎಲ್ಲ ಹಾಳಾಗೋಗ್ತದೆ. ನೀನು ಸುಮ್ಮನೆ ಇರು. ನಾನು ಅದಕ್ಕೆ ತಾನೇ ನಿಮ್ಮನ್ನು ಊರೊಳಗಡೆ ಬರಬೇಡಿ ಅಂತ ಊರ ಆಚೆ ನಿಲ್ಲಿಸು ಅಂತ ಇವ್ನಿಗೆ ಹೇಳಿದ್ದು. ನೋಡಿ, ಆ ಹುಡುಗಿನ ನೋಡಿವ್ರಂತೆ, ನಿಧಾನಕ್ಕೆ ನೋಡಿವ್ರಂತೆ. ಇನ್ನೊಂದು 20 ಡೇಸ್ ಅಷ್ಟೇ. ನೋಡು ಮಗನೆ, ಅಷ್ಟು ದಿನ ಎಲ್ಲ ಕಾಯೋಕ್ಕಾಗಲ್ಲ ನಮ್ಮ ಕೈಲಿ. ಏನೇನು ಮಾಡ್ಕೊಂಡಿದ್ಯೋ, ಈ ಲೈಫ್ ಹೆಂಗೆ ಲೀಡ್ ಮಾಡ್ತಿದ್ಯೋ, ಏನೆಲ್ಲ ಎಡವಟ್ ಮಾಡ್ಕೊಂಡಿದ್ಯೋ, ಏನು ಎತ್ತ ಸ್ವಲ್ಪ ನಮ್ಗೆ ಗೊತ್ತಿಲ್ಲ. ನೋಡು, ನಾವು ಒಂದು 2 ದಿನ ನಮ್ಮ ಸೊಸೆ ಜೊತೆನೇ ಇರಬೇಕು. ನೋಡು, ನಮ್ಮನ್ನು ಕರ್ಕೊಂಡೋಗು. ನೀನು ಏನಾದರೂ ಹೇಳ್ಬಿಟ್ಟು ಕರ್ಕೊಂಡೋಗು, ನನಗೇನು ತೊಂದರೆ ಇಲ್ಲ. ಆದರೆ ನಾನು ಇರಬೇಕು. ನೀನೇನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಹೇಳ್ಬಿಟ್ಟು ನನಗೂ ಚೆನ್ನಾಗಿ ಗೊತ್ತಾಗಬೇಕು. ನೋಡು, ನಿನ್ನನ್ನು ಮಾತ್ರ ಇಲ್ಲಿಂದ ಕರ್ಕೊಂಡು ಹೋಗಬೇಕು, ಇಲ್ಲ ನಾವೇ ಇಲ್ಲಿ ಇರಬೇಕು ಅಂತ ಫಿಕ್ಸ್ ಆಗೇನೆ ನಾನು ನಿಮ್ಮಮ್ಮ ಬಂದಿದ್ದು. ನೀನು ಇಲ್ಲಿ ಏನು ಮಾಡಿದ್ರು ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋಕೆ ನಾವು ಆಗಲ್ಲ. ನಡಿ, ಮನೆ ಹತ್ರ ಹೋಗೋಣ ನಡಿ. ತಗ್ಲಾಕೊಂಡ್ರು.
ನಮ್ಮ ಬಾಸು. ಆದರೆ ನಾನು ಬಡವ ಅಂತ ಹೇಳಿದ್ದೀನಿ. ನಿಮ್ಮನ್ನ ನೋಡಿದ್ರೆ ಯಾರು ಬಡವ ಅಂತ ಹೇಳ್ತಾರೆ? ನಿಮ್ಮನ್ನ ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸ್ಕೊಂಡು, ಈಗ ಅಷ್ಟು ಅರ್ಜೆಂಟಾಗಿ ಡ್ರೆಸ್ ಎಲ್ಲ ಹುಡುಕಿ ಕರ್ಕೊಂಡೋಗೋದು ತುಂಬ ಕಷ್ಟ ಆಗುತ್ತೆ. ಆದರೆ ಏನು ಮಾಡಿ ಕರ್ಕೊಂಡು ಹೋಗ್ಬೇಕು ನಿಮ್ಮನ್ನ? ಫೋಟೋ ತೋರಿಸ್ತೀನಿ ಅವಳದು. ನೆಕ್ಸ್ಟ್ 20 ಡೇಸ್ ಬಿಟ್ಕೊಂಡು ಅವಳನ್ನ ನಿಜವಾಗ್ಲೂ ಇಂಟ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ. ರೀ ಬನ್ರಿ, ಇವ್ನ ಮಾತೇನು ಕೇಳೋದು? ಹೋಗ್ಬಿಟ್ಟು ನಮ್ಮ ಸೊಸೆನ ನಾವೇ ನೋಡ್ಕೊಂಡು ಬರೋಣ. ಇವನು ದೊಡ್ಡ ಮನುಷ್ಯ ಹೋಗ್ಬಿಟ್ಟವನೆ. ನಮ್ಗೆ ಹೇಳ್ದಿದ್ದಂಗೆ ಎಲ್ಲ ಕೆಲಸನೂ ಮಾಡೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟವನೆ. ಇವನು ನಾವಿನ್ನೇನು ಹೇಳೋದು? ನಡೀರಿ, ನಾವೇ ಹೋಗ್ಬಿಟ್ಟು ನಮ್ಮ ಸೊಸೆ ಹೆಂಗವಳೆ ಅಂತ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬರೋಣ. ಹೇಳ್ದಿದ್ದಂಗೆ ಮದುವೆ ಆಗವನೆ, ಹುಡುಗಿನೂ ತೋರಿಸಲ್ವಂತ ನಾನು. ನಾವು ಎಷ್ಟು ದಿನ ಅಂತ ಕಾಯೋಕ್ಕಾಗುತ್ತೆ ಹೇಳಿ? ಲೋ ಗೋಪಾಲ್, ಎಲ್ಲ ನಿನ್ನ ಎಡವಟ್ಟೆನೇ. ನನಗೇನೋ ಪ್ಲ್ಯಾನ್ ಮಾಡಿರ್ತೀನಿ. ಇವನು ಬಾಸ್ 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 ಅಂದ್ಕೊಂಡೇ ಒಳೊಳಗೆ ಏನೋ ಮಾಡ್ಬಿಡ್ತೀಯ. ಅದಕ್ಕೆ ನಾನು ನಿನ್ನ ನಂಬಲ್ಲ ಜಾಸ್ತಿ ಅನ್ನೋದು. ಹೀಗೇನೋ ಮಾಡೋದು? ಬಾಸ್, ನಿಮ್ಗೆ ಯಾಕೆ ಬಾಸ್? ನಾನಿಲ್ವಾ ಬಾಸ್? ನಾನಿದ್ದೀನಿ. ನಾನು ಕರ್ಕೊಂಡು ಹೋಗ್ತೀನಿ ಬಾಸ್. ನೀವು ಸುಮ್ಮನಿರಿ. ನಾನು ಪ್ಲ್ಯಾನ್ ಮಾಡಿಬಿಟ್ಟು ಕರ್ಕೊಂಡು ಹೋಗ್ತೀನಿ. ನೀವು ಯೋಚನೆನೇ ಮಾಡಬೇಡಿ. ಮಾಡೋದೆಲ್ಲ ಮಾಡ್ತಾನೆ. ಆಮೇಲೆ ಇದೊಂದು ಪುರಾಣ. ಹಾಂ, ಕರ್ಕೊಂಡು ಹೋಗ್ತೀವಿ. ನೀವು ಸಸ್ಯ ನೋಡಬೇಕು ತಾನೆ? ಇವನೇನೋ ಪ್ಲ್ಯಾನ್ ಮಾಡೋನಂತೆ. ಇವ್ನು ಕರ್ಕೊಂಡು ಹೋಗ್ತಾನೆ. ಡೋಂಟ್ ವರಿ, ಸರಿನಾ? ಕರ್ಕೊಂಡು ಹೋಗ್ತಾನೆ. ನಾನು ಕರ್ಕೊಂಡು ಹೋಗ್ತೀನಿ. ಹುಡುಗಿ ಏನಾದರೂ ನಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ನಾನು ಅಲ್ಲೇ ಕ್ಯಾನ್ಸಲ್ ಮಾಡಿಬಿಡ್ತೀನಿ. ಅದೇನು ಚೆನ್ನಾಗೋಳು, ಅದೇನು ಒಳ್ಳೆ ಹುಡುಗಿನೋ ನನಗೂ ಗೊತ್ತಾಗಬೇಕಲ್ವ? ನನ್ನ ಮಗುನ ಮೋಡಿ ಮಾಡಿಬಿಟ್ಟು ಇಲ್ಲೇ ಇರಿಸ್ಕೊಂಡವಳೆ ಅಂದರೆ ಅವಳಿನ ಯಾವಳು ಅಂತ ನನಗೆ ಗೊತ್ತಾಗಬೇಕು. ಮಗನೇ, ನಾನು ವಿಲೇಜ್ ಲೈಫೆಲ್ಲ ತುಂಬಾ ನೋಡಿದ್ದೀನಿ. ತುಂಬ ವಿಲೇಜ್ ಲೈಫಲ್ಲೆಲ್ಲ ನಾನು ಓಡಾಡಿದ್ದೀನಿ. ನನಗೆ ಗೊತ್ತಿಲ್ವಾ ಯಾರೇನು ಅಂತ? ನನಗೆ ವಿಲೇಜಲ್ಲಿರೋದೇನು ಕಷ್ಟ ಆಗುತ್ತಾ? ನಾನು ಒಂದೆರಡು ದಿನ ಸೊಸೆ ಜೊತೆ ಇರಬೇಕು. ಮೇಡಮ್, ನಿಮ್ಗೆ ಯಾಕೆ? ವ್ಯವಸ್ಥೆ ಫುಲ್ಲು ನಾನು ಮಾಡ್ತೀನಿ ಮೇಡಮ್. ನೀವು ತಲೆನೇ ಕೆಡ್ಸ್ಕೊಬೇಡಿ. ನಾನು ಇರೋ ತನಕ ನೀವು ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನೀವು ನನ್ನ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದೀನೇ ನಾನಂತೂ ಫಿಕ್ಸ್ ಆಗೋಗ್ಬಿಟ್ಟೆ. ನಿಮಗೋಸ್ಕರನೇ ಸೇವೆ ಮಾಡಬೇಕು ಅಂತ, ನಮ್ಮ ಬಾಸ್ಗೋಸ್ಕರ ಮಾಡಬೇಕು ಅಂತ. ಬನ್ನಿ ಬನ್ನಿ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ಬನ್ನಿ ನಿಮ್ಮನ್ನ. ರೀ, ಏನು ಯೋಚನೆ ಮಾಡ್ತಿದ್ದೀರಾ? ಕಾರ್ ತೆಗೀರಿ, ಹೋಗೋಣ. ಹಾಂ, ಬಾ ಮಗನೇ ಬಾ. ಅಯ್ಯೋ, ಕಾರಲ್ಲದು. ನೀವು ಹೋಗ್ರಿ, ನಾನು ಹಂಗೆ ಬರ್ತೀನಿ. ಸರಿ, ನೀವು ನಡೀರಿ, ಅವ್ನು ಬರ್ತಾನೆ.